ಮತ್ತೆ ಇವತ್ತು ನಿನ್ನೆ ಯತ್ನಾಳ್ ಅವರ ಮೇಲೆ FIR ಆಗಿದೆ. ಯತ್ನಾಳ್ ಸಾಹೇಬ್ರ ಮೇಲೆ ಮಾನ್ಯ ಯತ್ನಾಳ್ ಅವರೇ, ಮಹಾತ್ಮ ಗಾಂಧೀಜಿ ಬಗ್ಗೆ ನೀವು ಕೇವಲವಾಗಿ ಮಾತಾಡ್ತೀರಾ. ಮಹಾತ್ಮ ಗಾಂಧೀಜಿಯವರು ಹಾದಿಯಾಗಿ ಬಹಳಷ್ಟು ಜನ ನಮ್ಮ ಪೂರ್ವಜರು ಕಷ್ಟಪಡಲಿಲ್ಲ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿರ್ಲಿಲ್ಲ. ನೀವಲ್ಲೆಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಾ ನೀವು ಮಹಾತ್ಮ ಗಾಂಧೀಜಿಯವ್ರನ್ನ ಫಾದರ್ ಆಫ್ ನೇಷನ್ ಆಗಿ ಒಪ್ಕೊಳ್ಳಲ್ಲ ಅಂತ. ಯತ್ನಾಳ್ ಸಾಹೇಬ್ರೆ, ನಿಮಗೇನಾಗಿದೆ? ಮತಿಭ್ರಮಣೆ ಆಗಿದೆಯಾ? ನಿಮಾನ್ಸಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ? ಇಲ್ಲ ನಿಮ್ಮ ಪಕ್ಷದವರು ಆಚೆ ಹಾಕ್ಬಿಟ್ಟಿದ್ದಾರೆ, ಪಕ್ಷದೊಳಗೆ ಹೋಗಬೇಕು ಅಂತ ಹಿಂಗ ಆಡ್ತಿದ್ದೀರಾ? ಅಲ್ಲರಿ, ನಮ್ಮ ಸಂವಿಧಾನ ಒಪ್ಕೊಂಡಿದೆ, ನಮ್ಮ ಸಂವಿಧಾನ ಗೌರವ ಕೊಟ್ಟಿದೆ. ಆ ಬಿಜೆಪಿಯವ್ರು ನೋಡಿದ್ರೆ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗಿತಾರೆ, ನೀವು ನೋಡಿದ್ರೆ ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಳ್ಳಲ್ಲ ಅಂತಾರೆ. ಸರ್, ನಿಮ್ ಫಾದರ್ನಾದ್ರೂ ನೀವು ಫಾದರ್ ಅಂತ ಒಪ್ಕೊಂತೀರಾ ಇಲ್ವಾ? ಯತ್ನಾಳ್ ಸಾಹೇಬ್ರೆ, ನೀವು ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಂತಾ ಇಲ್ಲ, ನಿಮ್ ಫಾದರ್ನಾದ್ರೂ ಫಾದರ್ ಅಂತ ಒಪ್ಕೊಂತೀರಾ ಇಲ್ವಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಿದ್ದಾರೆ. ನಾನು ಕೇಳ್ತಿಲ್ಲ. ನಿಮ್ಮ ಉತ್ತರ ಏನು ಯತ್ನಾಳ್ ಅವರೇ? ಏನು ತಲೆಗಿಲೆ ಕೆಟ್ಟಿದ್ಯಾ? ಬಾಯಿಗೆ ಬಂದಂಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ, ಬಾಯಿಗೆ ಬಂದಂಗೆ ನಮ್ಮ ರಾಹುಲ್ ಗಾಂಧೀಜಿ ಅವ್ರನ್ನ ಮಾತಾಡ್ತೀರಾ, ಬಾಯಿಗೆ ಬಂದಂಗೆ ನಮ್ಮ ಸರ್ಕಾರನ ಮಾತಾಡ್ತೀರಾ. ಆ JCB ಪಂಚರ್ ಆಗಿ ಎಷ್ಟು ದಿನ ಆಯ್ತು? ಯತ್ನಾಳ್ ಅವರೇ, ಬಾಯಿ ಮುಚ್ಕೊಂಡಿರ್ಬೇಕು, ಬಾಯಿಗೆ ಬೀಗ ಹಾಕೋಬೇಕು. ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಮ್ಮ ಆಂಬುಲೆನ್ಸ್ ಇದೆ, 24x7 ಜನರ ಕಷ್ಟಕ್ಕೆ ಕೊಟ್ಟಿದ್ದೀನಿ, ಅಮ್ಮ ಆಂಬುಲೆನ್ಸ್ ಕಳಿಸ್ತೀನಿ, ಬನ್ನಿ ನಿಮಾನ್ಸ್ ಕಳಿಸ್ಕೊಡ್ತೀನಿ. ನನ್ನ ಸ್ಟೂಡೆಂಟ್ಸ್ ಕೆಲವರು ಡಾಕ್ಟರ್ಸ್ ಆಗಿದ್ದಾರೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಏನ್ ಯತ್ನಾಳ್ ಸಾಹೇಬ್ರೆ, ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಯತ್ನಾಳ್ ಅವರೇ, ಬಾಯಿ ಮುಚ್ಕೊಂಡಿರ್ಬೇಕು. ಬೆಳಗ್ಗೆ ನಿಮ್ಮ ಮೇಲೆ FIR ಆಗಿದೆ ಅಲ್ರಿ, ನಿಮ್ಗೇನ್ ಬಾಯಿಗೆ ಲಗಾಮ್ ಇಲ್ದೆ ಮಾತಾಡ್ತೀರಾ? ಅವೆಲ್ಲ ಹೋಯ್ತ್ರಿ, ಸುಮ್ನೆ ಪಾಪ ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಾ, ಅಲ್ಲಿ ಜನ ಸೇರಿರ್ತಾರೆ, ಹೋಗ್ಬಿಟ್ಟು 4 ಭಾಷಣ. ನಾನು ಮಾತಾಡಿದ್ರೆ ನಿಮಗಿಂತ ಜಾಸ್ತಿ ಚಪ್ಪಾಳೆ ಶಿಳ್ಳೆ ಬರುತ್ತೆ ನನಗೆ. ಸುಮ್ನೆ ಯುವಕರನ್ನ ಉದ್ವೇಗ ಮಾಡಿ ಅವ್ರ ಮೇಲೆ ಅವ್ರಿಗೆ ತೊಂದರೆ ಆಗಂಗ್ ಮಾಡಬೇಡಿ. ಏನೋ ಮಾತಾಡಿದ್ರೆ JCB 28ಕ್ಕೆ ಅದೇನೇನೋ ಆಗೋಗ್ತಿರಂತೆ. ಯಾವತ್ತೋ ಪಾಪ ವಾಜಪೇಯಿ ಅವ್ರ ಕಾಲದಲ್ಲಿ ಅದೆಂಗೋ ಅಪ್ಪಿ ತಪ್ಪಿ ಒಂದ್ಸಲ ಮಿನಿಸ್ಟರ್ ಆದ್ರಿ, ನಂತರ ಏನಾಯ್ತು ನಿಮ್ಮ ಕೈಯಲ್ಲಿ? ನಿಮಗೆ ಬಾಯಿ ಚಪಲಾನೆ ನಿಮ್ಮನ್ನ ಈ ತರ ಮಾಡಿರೋದು. ಯತ್ನಾಳ್ ಸಾಹೇಬ್ರೆ, ನೀವು ಹಿರಿಯರು, ನಾನು ಕೇಳ್ತಾ ಇರೋದು ಇಷ್ಟೇ. ನೀವು ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಳಕ್ ರೆಡಿ ಇಲ್ಲ, ನಿಮ್ ಫಾದರ್ನಾದ್ರೂ ಫಾದರ್ ಅಂತ ಒಪ್ಕೊಂತೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಿದ್ದಾರೆ. ನಾನು ಹೇಳ್ದೆ ಹಂಗೆಲ್ಲ ಮಾತಾಡಬಾರ್ದ್ರಿ, ಅವ್ರು ಹಿರಿಯರಿದ್ದಾರೆ, ಅವ್ರಿಗೇನೋ ಬುದ್ಧಿ ಇಲ್ಲ, ಚಿಕ್ಕ ಮಕ್ಕಳ ತರ ಆಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೇನಾಗಿದೆ ಅಂತ ಕೇಳಿದೆ. ಮತ್ತೆ ನಾನು ಆರೋಪ ಮಾಡ್ತಿರೋದಲ್ಲ ಯತ್ನಾಳ್ ಅವ್ರ ಮೇಲೆ, ನಾನು ತುಂಬಾ ಸಾಂಪ್ರದಾಯಿಕ ಸೌಜನ್ಯವಾಗಿ ಕೌಂಟರ್ ಮಾಡೋನು. ಮೇಡಮ್, ಅದು ಮೋಸ್ಟ್ಲಿ ನೀವು ಪ್ರಶ್ನೆ ಕೇಳಿದಾಗ ನನ್ನ ಗಮನಕ್ಕೆ ಬಂದಿದೆ. ಅದು ಮೋಸ್ಟ್ಲಿ ಅದು ನನಗೆ ಗೊತ್ತಿಲ್ಲ, ಆರೋಗ್ಯ ಇಲಾಖೆದು ಏನು ವಿಚಾರ ಅಂತ ನನ್ನ ಗಮನಕ್ಕೆ ಬಂದಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಅಂಥದ್ದೇನಾದ್ರೂ ಇದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆ. ನಮ್ಮ ಒಂದೇ ಒಂದು ಭಾಷೆ, ನಮ್ಮ ತಾಯಿಯ ಭಾಷೆ, ನಮ್ಮ ಮಣ್ಣಿನ ಭಾಷೆ, ನಮ್ಮ ಬದುಕಿನ ಭಾಷೆ ಕನ್ನಡ ಒಂದೇ. ಮಿಕ್ಕಿದೆಲ್ಲ ಭಾಷೆಗಳು ಬದುಕು ಕಟ್ಕೊಳ್ಳೋಕ್ಕೆ, ಬದುಕು ರೂಪಿಸ್ಕೊಳ್ಳೋಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅಷ್ಟೇ. ಭಾವನೆಗಳ ಜೊತೆ ಕನ್ನಡ ಒಂದೇ ಅಂತ ನನ್ನ ಅಭಿಪ್ರಾಯ ಮೇಡಮ್.